ಅವರದ್ದು 20 ವರ್ಷಗಳ ದಾಂಪತ್ಯ ಜೀವನ ಎಲ್ಲವೂ ಕೂಡ ನೆಟ್ಟಗಿತ್ತು. ಇದ್ದಕ್ಕಿದ್ದ ಹಾಗೆ ಪತ್ನಿಯ ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಗಂಡನೇ ಹತ್ಯೆಗೈದು ಅದಕ್ಕೆ ಆಕ್ಸಿಡೆಂಟ್ ಕಥೆಯನ್ನ ಕಟ್ಟಿದ್ದ. ಎಲ್ಲರನ್ನೂ ಕೂಡ ನಂಬಿಸಿದ್ದ. ಈಗ ಆತ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾರಾತ, ಯಾಕೆ ಹೀಗೆ ಮಾಡ್ದ, ಅಷ್ಟಕ್ಕೂ ಪೊಲೀಸರ ಕೈಲಿ ತಗಲಾಕೊಂಡಿದ್ದಾದ್ರೂ ಹೇಗೆ? ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. 20 ವರ್ಷ ಸಂಸಾರ ಮಾಡಿದ ಶಿಕ್ಷಕಿ ಪತ್ನಿಗೆ ಪತಿ ಚಟ್ಟ, ಕೊಲೆ ಮಾಡಿ ಅಪಘಾತ ಎಂದು ಬಿಂಬಿಸಿ ಸಿಕ್ಕಿಬಿದ್ದ ಗಂಡ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಹತ್ಯೆ ಸತ್ಯ ಬಯಲು. ಬೆಂಗಳೂರಿನಲ್ಲಿ ಪತಿಯೇ ಪತ್ನಿಯನ್ನ ಹತ್ಯೆಗೈದು ಅಪಘಾತ ಅಂತ ಕತೆ ಕಟ್ಟಿದ ವಿಷಯ ತನಿಖೆಯಲ್ಲಿ ಬಯಲಾಗಿದೆ. ಎರಡೂವರೆ ದಶಕಗಳ ಕಾಲ ಒಟ್ಟಿಗೆ ಸಂಸಾರ ಮಾಡಿದ್ದ 55 ವರ್ಷದ ಪತ್ನಿಗೆ ಕತ್ತಲಲ್ಲಿ ರಸ್ತೆ ಮಧ್ಯೆ ಕೊಲೆ ಮಾಡಿ ಅಪಘಾತ ಕತೆ ಕಟ್ಟಿ ಪೊಲೀಸರಿಂದ ಬಚಾವಾಗಿದ್ದ. ಹೆಂಡತಿಯ ಕೊಲೆಯ ಬಗ್ಗೆ ಆರಂಭದಲ್ಲಿ ಪೊಲೀಸರಿಗೆ ಸ್ವಲ್ಪವೂ ಅನುಮಾನ ಬಾರದ ಹಾಗೆ ನಟನೆ ಮಾಡಿದ್ದ. ಪೊಲೀಸರಿಗೆ ಅಪಘಾತ ಎಂದು ನಂಬಿಸಿದ ಆರೋಪಿ ನಾಟಕ ಮಾಡುತ್ತಲೇ ಪತ್ನಿ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ದ. ಆದ್ರೆ ಪೊಲೀಸರು ಬಿಟ್ರು ಕರ್ಮ ಬಿಟ್ಟಿಲ್ಲ. ಪತ್ನಿ ಹತ್ಯೆಗೆ ಪ್ರಾಯಶ್ಚಿತ ಎಂಬಂತೆ ಪತ್ನಿಯ ಪಿಎಂ ರಿಪೋರ್ಟ್ನಲ್ಲಿ ಆನಂದ್ ಕಲ್ಲು ಎತ್ತಾಕಿ ಕೊಲೆ ಮಾಡಿರುವುದು ಬಯಲಾಗಿದೆ. ಆರೋಪಿ ಆನಂದ್ ಗಿರಿಜಾ ಮದುವೆಯಾಗಿ 20 ವರ್ಷಗಳು ಆಗಿವೆ. ಮೂಲತಃ ಚಿತ್ರದುರ್ಗದವರಾಗಿದ್ದು ಯಲಹಂಕ ನ್ಯೂ ಟೌನ್ನಲ್ಲಿ ವಾಸವಾಗಿದ್ರು. ವೃತ್ತಿಯಲ್ಲಿ ಕೊಲೆಯಾಗಿರುವ ಮಹಿಳೆ ಗಿರಿಜಾ ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ಕೆಲಸ ಮಾಡಿಕೊಂಡಿದ್ರು. ಆರೋಪಿ ಆನಂದ್ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಇಬ್ಬರಿಗೂ 17 ವರ್ಷದ ಒಂದು ಹೆಣ್ಣು ಮಗಳು ಕೂಡ ಇದೆ. ಆರೋಪಿ ಅನಂತ್ಗೆ ಪತ್ನಿ ಊಟದಲ್ಲಿ ವಿಷ ಬೆರೆಸಿ ಕೊಡ್ತಾಳೆ, ನನ್ನ ಸಾಯಿಸ್ತಾಳೆ ಅನ್ನೋ ಅನುಮಾನ ಇತ್ತು. ಇದೇ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿರ್ತಿದ್ರು. ಹಾಗಾಗಿ ಇಬ್ಬರು ಡಿವೋರ್ಸ್ ಹಂತಕ್ಕೆ ಹೋದಾಗ ದೊಡ್ಡವರು ಕೂತು ಹೊಂದಿಕೊಂಡು ಹೋಗುವಂತೆ ಹೇಳಿ ಒಟ್ಟಿಗೆ ಇರಿಸಿದ್ರಂತೆ. ಆದ್ರೆ ಆರೋಪಿ ಅನಂತ್ಗೆ ಪತ್ನಿ ಮೇಲೆ ಇದ್ದ ಅನುಮಾನ ಮತ್ತಷ್ಟು ಹೆಚ್ಚಾಗಿತ್ತು. ಬಾಗಲೂರಲ್ಲಿ ಇರೋ ಸೈಟ್ನಲ್ಲಿ ಮನೆ ಕಟ್ಟಬೇಕು, ಪೂಜೆ ಮಾಡಿ ಬರೋಣ ಎಂದು ಕರೆದುಕೊಂಡು ಹೋಗಿದ್ದ. ದಾರಿಯಲ್ಲಿ ಕಲ್ಲೆತ್ತಾಕಿ ಕೊಲೆ ಮಾಡಿ ಬುಲೆಟ್ ಬೈಕ್ ಗುದ್ದಿಕೊಂಡು ಹೋಯಿತು ಅಂತ ಕತೆ ಕಟ್ಟಿ ದೂರು ಕೊಟ್ಟಿದ್ದ. ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ಏನು ಗಾಯತ್ರಿಯವರು ಕೊಲೆಯನ್ನು ಮಾಡಿದಂತಹ ಇವರ ಗಂಡನೇ ಕೊಲೆ ಆರೋಪಿ ಕೊಲೆಯನ್ನು ಮಾಡಿ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣೆಗೆ ಹೋಗಿ ಬುಲೆಟ್ ಬೈಕ್ ಹತ್ಕೊಂಡು ಹೋಗಿರ್ತಕ್ಕಂಥದ್ದು, ಅದರಿಂದ ತಲೆ ಗಾಯವಾಗಿ ಮರಣ ಹೊಂದಿರತಕ್ಕಂಥದ್ದು ಅಂತ ಪ್ರಕರಣವನ್ನು ನೀಡಿರ್ತಕ್ಕಂಥದ್ದು. ನಮ್ಮ ಚಿಕ್ಕಜಾಲ ಸಂಚಾರಿ ಪೊಲೀಸರು ಯಲಹಂಕ ಸರ್ಕಾರಿ ಆಸ್ಪತ್ರೆಯ ಒಂದು ಶವಾಗಾರಕ್ಕೆ ಭೇಟಿ ನೀಡಿ ಮೃತೆಯ ಮೇಲೆ ಇದ್ದಂತಹ ಗಾಯದ ಗುರುತುಗಳನ್ನು ನೋಡಿ ಅನುಮಾನ ಬಂದು ನಮ್ಮ ಬಾಗಲೂರು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿ ಗಂಡ ಹೆಂಡತಿ ನಡುವೆ ಮನಸ್ತಾಪ ಬಿಟ್ಟರೆ ಬೇರೆ ಯಾವುದೂ ಕೂಡ ಕಂಡು ಬಂದಿಲ್ಲ. ಆರೋಪಿ ಪೊಲೀಸ್ ವಶದಲ್ಲಿ ಇರ್ತಕ್ಕಂಥದ್ದು ಹಾಗೂ ತನಿಖೆ ಮುಂದುವರೆದಿದೆ. ಅಪಘಾತ ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಕ್ಕಜಾಲ ಸಂಚಾರಿ ಪೊಲೀಸರು ಪಿಎಂ ವರದಿ ಆಧಾರದ ಮೇಲೆ ಕೊಲೆ ಮಾಹಿತಿಯನ್ನ ಬಾಗಲೂರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅನಂತ್ನನ್ನ ಅರೆಸ್ಟ್ ಮಾಡಿದ್ದಾರೆ. ವಿವರಣೆಯಲ್ಲಿ ಅನಂತ್ ತಪ್ಪೊಪ್ಪಿಕೊಂಡಿದ್ದಾನೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.